ಮಾಡಿದಾಗ ಏನ್ ಎಫರ್ಟ್ಸ್ ಹಾಕಿದ್ರು ವೇಸ್ಟ್ ಅದು. ಅವರು ಮಾತಾಡುವ ಒಂದು ರೀತಿ ನೋಡಿ, ಮಾತಾಡೋ ರೀತಿ ಕೂಡ ತುಂಬಾ ಚೆನ್ನಾಗಿದೆ. ಕ್ಯಾಪ್ಟನ್ ಮಾಳು ಅವರು ಎಲಿಮಿನೇಟ್ ಮಾಡಿರುವಂತ 6 ಜನಗಳದ್ದು ಒಂದು ಟೀಮು, ಇನ್ನು ಸೇಫ್ ಆದಿರೋರಂತ ಅಷ್ಟು ಜನದ ಒಂದು ಟೀಮು. 2 ಟೀಮ್ಗಳ ಮಧ್ಯೆ ನಿನ್ನೆ ಫಸ್ಟ್ ಟಾಸ್ಕ್ ಬಿಗ್ ಬಾಸ್ ಕೊಟ್ಟಿದ್ದ. ಆ ಟಾಸ್ಕಿನಲ್ಲಿ ನಾಮಿನೇಟ್ ಆದ ಟೀಮು ಗೆದ್ದಿದೆ. ನಾಮಿನೇಟ್ ಆದ ಟೀಮು ಟಾಸ್ಕ್ ಗೆದ್ದಿರುವುದರಿಂದ ತಮ್ಮ ಟೀಮಿನಲ್ಲಿ ಒಬ್ಬರನ್ನ ಸೇವ್ ಮಾಡಿ ಮತ್ತು ಎದುರುಗಡೆ ಇರುವ ಟೀಮ್ನಲ್ಲಿ ಒಬ್ಬರನ್ನ ಎಲಿಮಿನೇಟ್ ಮಾಡಿ ಸೇಫ್ ಮಾಡಿರೋ ವ್ಯಕ್ತಿಯನ್ನು ಆ ಕಡೆ ಎಲಿಮಿನೇಟ್ ಮಾಡಿರೋ ವ್ಯಕ್ತಿಯನ್ನು ಈ ಕಡೆ ಸೇಫ್ ಆದ ವ್ಯಕ್ತಿಯನ್ನು ಸೇವ್ ಆದ ಟೀಮಿಗೆ ಕಳಿಸಿಕೊಡ್ಬೇಕು. ಹಾಗೂ ಸೇವ್ ಆದ ಟೀಮಿನಲ್ಲಿ ನಾಮಿನೇಟ್ ಆದ ವ್ಯಕ್ತಿಯನ್ನು ನಾಮಿನೇಟ್ ಆದ ಟೀಮ್ಗೆ ಕರ್ಕೊಳ್ಬೇಕು. ಎಲಿಮಿನೇಟ್ ಆದ ಟೀಮಿನಲ್ಲಿ ಸೇವ್ ಆಗುವಾಗ ತಮ್ಮನ್ನು ತಾವು ಸೇವ್ ಮಾಡಲು ನೋಡ್ತಾರೆ, ಇಲ್ಲವೇ ತಮಗೆ ಅನಿಸಿದವರಿಗೆ ಓಟ್ ಹಾಕ್ತಾರೆ. ಇವತ್ತು ಬಂದಿರೋ ಪ್ರೋಮೋದಲ್ಲಿ ನೋಡ್ಬೋದು, ರಕ್ಷಿತಾ ಕಾಕ್ರೋಚ್ಗೆ ಓಟ್ ಹಾಕ್ತಾಳೆ. ಇನ್ನು ನಿನ್ನೆ ಟಾಸ್ಕ್ ಗೆಲ್ಲಲು ಜಾಸ್ತಿ ರಾಶಿ ಕಾರಣ ಅಂತೇಳಿ ರಾಶಿಗೆ ಓಟ್ ಹಾಕ್ತಾರೆ. ಮತ್ತೆ ಆ ಟೀಮಲ್ಲಿರುವ ಎಲ್ಲರೂ ಅಡ್ಜಸ್ಟ್ ಆಗಿ ರಾಶಿಕನಿಗೆ ಆಯ್ಕೆ ಮಾಡಬಹುದು. ಆದರೆ ರಕ್ಷಿತಾ ಮಾತ್ರ ರಕ್ಷಿತಾಗೆ ರಾಶಿನ ಸೇವ್ ಮಾಡೋದು ಇಷ್ಟ ಇಲ್ಲ ಅಂತ ಅನಿಸುತ್ತೆ. ಆದ್ದರಿಂದ ಟೀಮ್ ಎಷ್ಟೇ ಹೇಳಿದರೂ ಸಹ ಹಠ ಹಿಡಿದಿರಬೇಕು. ಬಹುಶಃ ಇದಕ್ಕೆ ಇನ್ನೊಂದು ಕಾರಣ, ನಿನ್ನೆ ಟಾಸ್ಕ್ ಮುಗಿದಾದ ಮೇಲೆ ನಾಮಿನೇಟ್ ಆದ ಟೀಮ್ ಅಡಿಗೆ ಮನೆಯಲ್ಲಿ ಇರ್ತಾರೆ ಎಲ್ಲರೂ. ಆ ಸೇಫ್ ಆಗಿರೋ ಟೀಮು ಗಾರ್ಡನ್ ಏರಿಯಾದಲ್ಲಿ ಇರ್ತಾರೆ. ಆಗ ರಕ್ಷಿತಾ ಗಾರ್ಡನ್ ಏರಿಯಾದಲ್ಲಿದ್ದ ಟೀಮ್ಗೆ ಹೋಗಿ ಜಾಯಿನ್ ಆಗಿ ಅಲ್ಲೊಂದಿಷ್ಟು ಮಾತುಕತೆ ಆಗುತ್ತೆ ಅವ್ರ ಮಧ್ಯೆ. ನೀವು ಟೀಮ್ ಗೆದ್ದಿದ್ದರಿಂದ ನಿಮ್ಮಲ್ಲಿ ಒಬ್ರನ್ನ ಸೇಫ್ ಮಾಡ್ಬೇಕಂತೇಳಿ ಬರುತ್ತಾ ನಿನ್ನ ಅಭಿಪ್ರಾಯನ ಕೇಳ್ತಾರ. ಆಗ ನೀನು ನನ್ನನ್ನು ಸೇವ್ ಮಾಡಿ ಅಂತೇಳು. ಆಗ ಗಿಲ್ಲಿ ನಾ ಹೇಳ್ತೀನಿ ಅಂತೇಳಿ ನೀನು ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬೇಡ, ನಾ ಮೊನ್ನೆ ಹಠ ಹಿಡ್ದಿದ್ನಲ್ಲ ಆ ಥರ ಹಿಡಿ ಅಂತ ಹೇಳ್ತಾನ. ಗಿಲ್ಲಿ ಟೀಮು ನಿನಗಾಗಿ ನೀನು ಸ್ಟ್ಯಾಂಡ್ ತಗೋ, ಒಟ್ಟ ಬಿಟ್ಕೊಡ್ಬೇಡ ನೀನು ಅವರಿಗೆ ಅಂತ ಹೇಳಿದ್ದಾರೆ. ಆದ್ರಿಂದನೇ ಇರಬಹುದು ರಕ್ಷಿತಾ ಮಾತ್ರ ರಾಶಿಯನ್ನು ಸೇವ್ ಮಾಡಲು ರಕ್ಷಿತಾ ಹಠ ಹಿಡಿದಿರೋಕ್ಕೆ ರಾಶಿ ಹೇಳ್ತಿದ್ದಾಳೆ. ರಕ್ಷಿತನಂತ ಒಬ್ಬ ಕಂಟೆಸ್ಟೆಂಟ್ ಇಂಥ ಟೀಮಲ್ಲಿದ್ರೆ ನಾವು ಕಷ್ಟಪಟ್ಟು ಆಡಿದವರಿಗೆ ಏನು ಬೆಲೆ, ಇಡೀ ಟೀಮಿನ ನಿರ್ಧಾರವನ್ನು ಒಬ್ಬರಿಂದ ಹಾಳು ಮಾಡಕ್ ನಾನು ಬಿಡಲ್ಲ ಅಂತ ಹೇಳ್ತಿದ್ದಾಳೆ. ರಕ್ಷಿತಾ ಹಾಗೂ ರಾಶಿಕನ ಮಧ್ಯೆ ಸಣ್ಣದಾಗಿ ಮಾತಿನ ಜಗಳ ಶುರುವಾಗಿದೆ. ಅಷ್ಟಕ್ಕೂ ಏನಾಗುತ್ತೆ ಅಂತ ರಕ್ಷಿತಾ ಟೀಮಿನ ಮಾತು ಕೇಳ್ತಾಳ ಅಥವಾ ಹಠ ಹಿಡಿದು ಯಾರಿಗೂ ಸಿಗದಂತೆ ಮಾಡ್ತಾಳ, ಏನಾಗುತ್ತದೆ ಅಂತ ತಿಳಿಯಲು ಎಪಿಸೋಡ್ ನೋಡಿ.